ಹಲೋ ಫ್ರೆಂಡ್ಸ್, ಯಶಕುರ್ಸಿಗ ಚಾನಲ್ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನಂದರೆ, ನಾವು ಜೋಳ ಬಿಸೋಕ್ಕೆ ಅಂತ ಒಂದು 2 ಎತ್ತುಗಳ ಕೂಲಿಯವ್ರಿಗೆ ಕರೆಸಿದ ಫ್ರೆಂಡ್ಸ್. ಅವರು ಆಲೇ ಮಧ್ಯಾಹ್ನ ಗಂಟ ಒಂದು ಹೊತ್ತು ಕೆಲಸ ಮಾಡಿ ನೆಕ್ಸ್ಟು ಇಲ್ಲಿ ಬಂದು ಅವು ಎತ್ಕೊಳಾಲೆ ಸ್ವಲ್ಪ ಸಾಕಾಗಿದ್ದು, ಅದರಿಂದ ನೆಲ್ಲುಲ್ಲು ಮತ್ತು ಹಸುಲ್ಲು ಮಡಗ್ದು ಒಂದು ಸ್ವಲ್ಪ ಚೀಲದಲ್ಲಿ ಮಡಗ್ಬಿಟ್ಟು ಮತ್ತೆ ನೆಲ್ಲುಲ್ಲು ಹಾಕ್ತು. ಅವು ಎರಡು ಇಷ್ಟಪಟ್ಟು ನೆಲ್ಲುಲ್ಲು ಮೇಯ್ತಿದ್ದು. ಹಸ್ರುಲ್ ಅಂತ ಇದ್ದಾಗ ನೋಡ್ತಾ ಇರ್ಬೋದು, 2 ನೆಲ್ಲುಲ್ನೇ ಮೇಯ್ತಾವೆ. ಏನಪ್ಪ ಅಂದರೆ, ಇವು ನಮ್ಮ ಊರಿಗೆ ಬಂದು ಒಂದು 2 ವಾರ ಆಗಿತ್ತು. ಇವರು ಎಷ್ಟಕ್ಕೆ ತಂದವರಪ್ಪ ಅಂದರೆ 1,05,000. ಕಡಿಮೆ ಆಯಿತು ಇಲ್ಲ ಜಾಸ್ತಿ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲ ತರ್ಬೋದು, ಕರೆಕ್ಟಾಗಿ ಆಯಿತು ದುಡ್ಡು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈಗ ಅಲ್ಲಿ ನಾಟಿ ಹಸುಗಳ ಬೆಲೆ ಜಾಸ್ತಿ ಆಗೈತೆ. ಊರಲ್ಲಿ ಕೂಟ ಹೇಳ್ಬೇಕಂದ್ರೆ ಯಾವ ಸುಳಿನೂ ಇಲ್ಲ ಏಟ್ರಲ್ವೇ. ಆದರೆ ಇದೊಂದು ಸ್ವಲ್ಪ ದೊಡ್ಡ ಎತ್ತು, ಅದು ಅಂದರೆ ಸ್ವಲ್ಪ ಹೈಟು, ಇದೊಂದು ಸ್ವಲ್ಪ ಮಟ್ಟ ಅಂತಲೇ ಹೇಳ್ಬೋದು. ಸ್ವಲ್ಪ ಏರುಪೇರು ಐತೆ, ಅಂದರೆ ಇದು ಹೈಟು, ಅದು ಸಿಗೋ ಮಟ್ಟ. ನೋಡ್ತಾ ಇರ್ಬೋದು, ಅಲ್ಲೇ ಜೋಳ ಬಿತ್ತೋಕ್ಕೆ ಅಲ್ಬೆ ಹೊಡಿತಿದ್ರು. ಅಲ್ಬೆ ಹೊಡೆಯೋದು ಅಂದರೆ ಕ್ಲೀನಾಗಿ ಗದ್ದೆ, ಈಗ ಹಳ್ಳ ಗುಂಡಿ ಎಲ್ಲ ಇರ್ತದಲ್ಲ, ಅದಕ್ಕೆ ತಗೊಂಡು ಮಣ್ಣು ಹಾಕಿ ಮಟ್ಟ ಮಾಡ್ತಾರೆ ಜಮೀನು. ಆಮೇಲೆ ಈ ರೀತಿ ಸಾಲು ಹೊಡೆದ್ಬಿಟ್ಟು ಒಬ್ಬೊಬ್ಬರು ಜೋಳವ ಗುಣಿಗೆ ಹಾಕಿ ಕೈಯಲ್ಲೇ ಮುಚ್ತಾರೆ, ಇಲ್ಲ ಕಾಲಲ್ಲಿ ಮುಚ್ತಾರೆ, ಹಂಗೋ ಮುಚ್ತಾರೆ. ಆದರೆ ನಾವೇನಪ್ಪ ಮಾಡ್ತೀವಿ ಅಂದರೆ ಬಿತ್ತೋದು ಯಾವ ರೀತಿ ಅಂತ ಹೇಳ್ತೀನಿ. ಮತ್ತು ಬಿತ್ಬಿಟ್ಟು ಈ ರೀತಿ ಮೇಲೆ ಸಾಲು ಹೊಡೆಸ್ಬಿಡ್ತೀವಿ. ಈ ರೀತಿ ಬಿತ್ಬಿಟ್ಟು ನೋಡಿ, ಈಗ ಹೇಳಿ ತೋರಿಸ್ತೀನಿ ನೋಡಿ. ಈ ರೀತಿ ಬಿತ್ಬಿಡ್ತೀವಿ. ನಾವೇನಪ್ಪ ಅಂದರೆ ನಾವೇ ನಮ್ಮ ಹಸ್ಗಳು ಕೊಯ್ಕೊಳ್ಳೋದ್ರಿಂದ ಈ ರೀತಿ ಬಿತ್ಬಿಟ್ಟು, ಅದೇ ದಿಂಡು ಸಾಲು ಹೊಡೆದ್ಮೇಲೆ ಈ ರೀತಿ ದಿಂಡು ಮೇಲೆ ಬಂದಾಗ ಮೇಲೆ ಮುಚ್ಬಿಡ್ತೀವಿ. ಆಗ ಸರಿ ಆಯ್ತದೆ. ಅದೇ ನೀವು ಮಾರೋಕ್ಕೆ ಮಾಡ್ತೀವಿ ಅಂತ ಈ ರೀತಿ ಹೆಸರು ಹಾಕಿಲ್ಲ. ಅದು ಒಂದು ಸ್ವಲ್ಪ ಮ್ಯಾಚನ್ನು ಚೆನ್ನಾಗಿ ಬರಬೇಕು. ತೆಳ್ಳಗೆ ಬಿತ್ತಷ್ಟು ಮ್ಯಾತೆ ಚೆನ್ನಾಗಿ ಬರ್ತವೆ ಅಂತಲೇ ಹೇಳ್ಬೋದು. ಅದರಿಂದ ನಾಟಿ ಮಾಡ್ತಾರೆ. ಯಾವ ರೀತಿ ನಾಟಿ ಅಂದರೆ, ಮಾಮೂಲಿ ಒಂದೊಂದು ಗೇಣು ಆ ರೀತಿ ನೆಟ್ಟು ಇದು ಮಾಡ್ತಾರೆ. ನಾವು ನಮ್ಮ ಹಸ್ಗಳ್ಗೆ ನಮ್ಮ ಇವಕ್ಕೆ ಆಗಿರೋದ್ರಿಂದ ಈ ರೀತಿ ಬಿತ್ಬಿಟ್ಟು ಅದ್ರ ಮೇಲೆ ಸಾಲು ಹೊಡೆಸ್ಬಿಟ್ಟು ಚೆನ್ನಾಗಿ ಗೊಬ್ಬರ ಹಾಕ್ದಾಗ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು. ನೀವು ಈ ರೀತಿ ಜೋಳ ಬಿತ್ತೀವಿ ಅಂತ ಅನ್ಕೋಬೋದು. ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಹಸ್ಗಳು ಯಾವ ರೀತಿ ಓಡಾಡ್ತವೆ. ಅದು ಇನ್ನೊಂದೇನಪ್ಪ ಅಂದರೆ, ಹಸ್ಗಳು ಒಬ್ಬೊಬ್ರು ಅಂತಾರೆ ಅವು 1,76,000, 1,200 ಅಂತ. ಈಗ ಇದು ಬೆಳಿಗ್ಗೆಯಿಂದ ಮಧ್ಯಾಹ್ನ ಗಂಟೆ ಒಂದು ಹೊತ್ತಾಗಿ ಸಂಜೆ ಮೇಲೂ ಆಗೈತೆ. ಏನಪ್ಪ ಅಂದರೆ, ಅವ್ರು ತಂದಿದ್ದರಿಂದ ಇದೇ ಫಸ್ಟ್ ಅಂತ ಉಳ್ತಾರೋದು. ಏನೋ ಒಂದು ಇದಾಗಿತ್ತು ಅಂತ 2 ಹೊತ್ತು ಹೊಡಿತಿದ್ರು. ಹೊಡೆಯೋದು ಒಂದೇ ಹೊತ್ತಂತೆ. ಈಗ ಅದೇನೋ ಇದು ಅಂದ್ಬಿಟ್ಟು, ಏನೋ ಕೆಲಸ ಐತೆ ನಾಳೆ ಅಂದ್ಬಿಟ್ಟು ಇವಾಗಲೇ ಬಂದು ದನಗೋಸಿ ಮೇವು ಹಾಕಿ ನೀರು ತೋರಿ ಎಲ್ಲ ಇದಾದಮೇಲೆ ಅವ್ರು ರೆಸ್ಟ್ ತಗೊಂಡಾದ್ಮೇಲೆ ಈಗ ಹೊಡಿತಾವ್ರೆ. ಏನಪ್ಪ ಅಂದರೆ, ದಿನಕ್ಕೆ 2 ಹೊತ್ತು ಮಾಡಿದ್ರೆ 2,400 ರೂಪಾಯಿ ದುಡ್ಡು ಆಯ್ತದೆ ಅಂತಲೇ ಹೇಳ್ಬೋದು. ಆದರೆ ಅವರು ಮಾಡಲ್ಲ, ಒಂದೇ ಒಪ್ಪತ್ತು. ಆಮೇಲೆ ಕೂಲಿಯಾರು ಸಿಕ್ಕಿದಾಗ ಮಾತ್ರ ಹೋಗೋದು, ಎನಿ ಟೈಮು ಕೂಲಿಯಾರು ಇರಲ್ಲ ಅಂತಲೇ ಹೇಳ್ಬೋದು. ಏನಪ್ಪ ಒಬ್ಬರು ಅಂತಾರೆ 1,200 ಅಂತ. ಈಗ ಒಂದು ಗಂಡಾಳ ಒಪ್ಪತ್ತಿಗೆ 1,000 ಅಲ್ಲ 600 ರೂಪಾಯಿ ಆಯ್ತದೆ. 600 ರೂಪಾಯಿ. ಅದೇ ಯಾವ 2 ಎತ್ತು ಬಂದು ಮತ್ತು ಅವರೊಬ್ಬರು ದನಿನ ಹಿಂದ್ಗಡೆ ತಿರುಗ್ತಾರೆ. ನೋಡ್ತಾ ಇರ್ಬೋದು, ಕಷ್ಟನೇ ಐತೆ ತಿರ್ಗೋಕ್ಕೆ ಈ ರೀತಿ ಅಂತಲೇ ಹೇಳ್ಬೋದು. ಈ ತಿರುಗಿ ಏನಿಲ್ಲ, ಕ್ಲೀನಾಗಿ ಎಲ್ಲ ನಮ್ಗೆ ಗುರ್ತು ಕೊಟ್ಟು ಎಲ್ಲ ಇದು ಮಾಡಿದ್ರು ಒಪ್ಪತ್ತಿಗೆ ಅಂದರೆ ಏನಿಲ್ಲ ಕೊಡ್ಬೋದು ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ಹೆಣ್ಣು ಮೇಲೆ ಸಾಲು ಹೊಡೆದು ತಿರ್ಗಿ ಇದು ಅಲ್ಬೆ ಹೊಡೆದು 5 ಗದ್ದೆ ಉತ್ಕೊಟ್ಟವ್ರೆ. ಏನೆಲ್ಲ ಕೊಡ್ಬೋದು ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.